Hello students, let's begin today's lesson from 7th standard geography. Third lesson, our changing earth. Earth ಹೇಗೆ change ಆಗುತ್ತೆ ಅನ್ಕೊಂಡು let us learn today. The lithosphere is broken into number of plates known as the lithospheric plates. You will be surprised to know that these plates move around very slowly, just a few millimeters each year. This is because the movement of the molten magma inside the earth. The molten magma inside the earth moves in a circular manner as shown in the activity. So the lithospheric is broken into the number of plates. So in the last lesson you have learned that lithosphere is the solid crust layer of the hard layer. It is a hard layer of the earth. These are broken into number of plates. Idu lithosphere, sometimes it broken into number of plates which is known as lithospheric plates. Lithospheric andre mattomme heltini solid crust in a layer, hard layer. You will be surprised to know these plates move very slowly. Ee plates very slow agi move agutte. Just a few millimeter every year. Millimeter ಚಿಕ್ಕದಾಗಿ ಒಂದು ಇಯರಿಗೆ ಅಷ್ಟೇ ಮೂವ್ ಆಗುತ್ತೆ. ದಿಸ್ ಈಸ್ ಬಿಕಾಸ್ ಯಾಕಿದು ಈ ಮೂವ್ ಆಗುತ್ತೆ ಹೀಗೆ ಅಂದರೆ ದ ಮೂವ್ಮೆಂಟ್ ಆಫ್ ದ ಮೋಲ್ಟನ್ ಮ್ಯಾಗ್ಮಾ ಇನ್ಸೈಡ್ ದ ಅರ್ತಿನಲ್ಲಿ ಒಳಗೆ ಆ ವ್ಯಾಲ್ಕೋನು ಇರ್ತದಲ್ಲ, ಆ ಮೋಲ್ಟನ್ ಮ್ಯಾಗ್ಮಾ ಬಿಸಿ ಇರ್ತದಲ್ಲ, ಅದರಿಂದ ಆ ಮೋಲ್ಟನ್ ಮ್ಯಾಗ್ಮಾ ಇನ್ಸೈಡ್ ಅರ್ತಿಂದ ಇದು 1 millimeter ಅಷ್ಟು ಮೂವ್ ಆಗ್ತಾ ಇರ್ತದೆ. ದ ಮೋಲ್ಟನ್ ಮ್ಯಾಗ್ಮಾ ಇನ್ಸೈಡ್ ದ ಅರ್ತ್ ಮೂವ್ಸ್ ಇನ್ ಸರ್ಕ್ಯುಲರ್ ಮ್ಯಾನರ್. ಅದು ಸರ್ಕ್ಯುಲರ್ ಮ್ಯಾನರಲ್ಲಿ ಮೂವ್ ಆಗ್ತಾ ಇರ್ತದೆ. ದ ಮೂವ್ಮೆಂಟ್ ಆಫ್ ದೀಸ್ ಪ್ಲೇಟ್ಸ್ ಕಾಸ್ ಚೇಂಜಸ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್. ಈ ಮೂಮೆಂಟ್ ಏನಾಗುತ್ತೆ, ಈ ಲಿಥೋಸ್ಫೆರಿಕ್ ಪ್ಲೇಟಿನ ಮೂಮೆಂಟ್ಸ್, ದಿಸ್ ಕಾಸಸ್ ಚೇಂಜಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಏನು ಚೇಂಜಸ್ ಆಗುತ್ತೆ? ದ ಅರ್ತ್ movements are divided into on the basis of the forces caused them. Earth in a movement they have divided into two types, interior forces and exterior forces. ಈಗೇನಾಗುತ್ತೆ, ದ ಫೋರ್ಸಸ್ ದಟ್ ಆ್ಯಕ್ಟ್ ಇನ್ ದ ಇಂಟೀರಿಯರ್, ಅರ್ತಿನ ಒಳಗಾಗೋದೆಲ್ಲ ಚಲನೆ ಆ ಫೋರ್ಸಿಗೆ ನಾವೇನು ಹೇಳ್ತೀವಿ, ಇಂಡೋಜೆನಿಕ್ ಫೋರ್ಸಸ್. ದ ಫೋರ್ಸಸ್ ದಟ್ ವರ್ಕ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಅರ್ತಿನ ಸರ್ಫೇಸಿಗೆ ಆಗೋದಕ್ಕೆ ನಾವು ಎಕ್ಸೋಜೆನಿಕ್ ಫೋರ್ಸಸ್ ಅಂತ ಹೇಳ್ತೀವಿ. ಈಗ ಅರ್ತಿನ ಒಳಕ್ಕೆ ಏನೇನಾಗ್ಬೋದು, ಅರ್ತ್ ವೇಕ್ ಆಗ್ಬೋದು, ವ್ಯಾಲ್ಕನೋಸ್ ಆಗುತ್ತೆ, ಲ್ಯಾಂಡ್ ಸ್ಪ್ರೆಡ್ ಅಂದರೆ ಸಡನ್ ಫೋರ್ಸಸ್, ಸಡನ್ನಾಗಿ ಏನಾದರೂ ಆಗೋದು. ಆನಂತರ ಇದೆಲ್ಲ ಅರ್ತಿನ ಒಳಗಿನ ಸರ್. ಈಗ ಎಕ್ಸೋಜೆನಿಕ್ ಫೋರ್ಸಸ್ಸಲ್ಲಿ ಏನಾಗುತ್ತೆ, ರಿವರ್, ವಿಂಡ್, ಸಿ, ಗ್ಲೇಷಿಯರ್ಸ್, ಡೆಪೋಸಿಷನ್ ಎಲ್ಲ, ಅನಂತರ ಎರೋಷನ್, ಇದೆಲ್ಲ ಯಾವ ಥರ ಆಗುತ್ತೆ ಅಂದರೆ ಸರ್ಫೇಸ್ ಆಫ್ ದ ಅರ್ತಲ್ಲಿ ಆಗುತ್ತೆ. So endogenic forces sometimes produce sudden movement at that time. The other terms produce the slow movement. ಈಗೇನಾಗುತ್ತೆ, ಎಂಡೋಜೆನಿಕ್ ಅಂದರೆ ಅರ್ತಿನ ಒಳಗೆ ಸಮ್ಟೈಮ್ಸ್ ಏನಾಗುತ್ತೆ ಅಲ್ಲಿ ಆ ಫೋರ್ಸಸ್ ಸಡನ್ ಮೂವ್ಮೆಂಟ್ ಆಗಿಬಿಡ್ತದೆ. ಆ ಸಡನ್ ಮೂವ್ಮೆಂಟ್ ಏನಾಗಿರ್ತವೆ ಅಂದರೆ ಅರ್ತ್ ಕ್ವೇಕ್ ಆಗಿರ್ತದೆ. ಸಣ್ಣದಾಗಿ ಮೂವ್ ಆಗೋದು ಮಿಲಿಮೀಟರ್ ಅಷ್ಟು ಎವ್ರಿ ಇಯರ್. ಈಗ ಇದರಲ್ಲಿ ಒಂದೊಂದ್ಸಲ ಏನಾಗುತ್ತೆ, ಭೂಮಿ ಬಿಸಿ ಎತ್ಕೊಂಡು ಒಂದ್ಸಲ ಮೋಲ್ಟನ್ ಮ್ಯಾಗ್ಮಾ ಏನಾಗುತ್ತೆ, ಸಡನ್ನಾಗಿ ಅರ್ತ್ ಕ್ವೇಕ್ ಆಗಿಬಿಡ್ತಾವೆ. ಅದೇನಾಗುತ್ತೆ, ಆ ಸಡನ್ ಮೂಮೆಂಟಿಗೆ ಅರ್ತ್ ಕ್ವೇಕ್, ವಾಲ್ಕೆನೋಸ್ ಬರೋದು, ಕಾಸ್ ದ ಮಾಸ್ ಡಿಸ್ಟ್ರಕ್ಷನ್ ಓವರ್ ದ ಸರ್ಫೇಸ್ ಆಫ್ ದ ಅರ್ತ್. ಈ ಒಳಗೆ ಇಂಟೀರಿಯರ್ ಆಗೋದನ್ನು ಮೇಲೇನಾಗುತ್ತೆ, ಇಟ್ ಕಾಸ್ ದ ಡಿಸ್ಟ್ರಕ್ಷನ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಈಗ ವ್ಯಾಲ್ಕೆನೋ ಇಸ್ ಅ ವೆಂಟ್ ಇನ್ ದ ಅರ್ತ್ ಕ್ರಸ್ಟ್ ಥ್ರೂ ವಿಚ್ ದ ಮೋಲ್ಟನ್ ಮಟೀರಿಯಲ್ ಎರಪ್ಟ್ಸ್ ಸಡನ್ಲಿ. ಈ ಫಿಗರಲ್ಲಿ ನೋಡ್ತಾ ಇರಬೇಕಿದ್ರೆ ನೀವು ವಾಲ್ಕೆನೋ ಹೇಗೆ ಬರ್ತದೆ ಅಂತ ಗೊತ್ತಾಗುತ್ತೆ. ಇದು ರೆಡ್ ಕಲರ್, ಇದರ ಚೇಂಬರ್, ಮ್ಯಾಗ್ಮಾ ಚೇಂಬರ್. ಅದನ್ನು ಹೀಗೆ ಮೇಲೆ ಬಂದು ಕೂಡಲೇ ಇಲ್ಲೊಂದು ವೆಂಟ್ ಬರುತ್ತೆ. ಇದು ರೆಡ್ ಕಲರ್ ಲಾವಾ. ಈ ವೆಂಟ್ ಅಂದರೆ ಓಪನಿಂಗ್. ಆ ಓಪನಿಂದ ಅರ್ತಿನ ಮೇಲಿನ ಕ್ರ್ಯಾಟರ್ ಲೇಯರ್ ಬರುತ್ತೆ. ಮತ್ತು ಇದೆಲ್ಲ ಏನಾಗುತ್ತೆ, ಆ್ಯಶ್ ಮತ್ತು ಗ್ಯಾಸ್ ಅಂದರೆ ಅದು ಹೀಟ್ ಅಲ್ವಾ. ಇಟ್ಸ್ ನಥಿಂಗ್ ಬಟ್ ದ ಮ್ಯಾಗ್ಮಾ ಈಸ್ ಕುರಿತಾ ಇರೋದದು. ಅದರಿಂದ ಏನು ಬರುತ್ತೆ, ಬೂದಿ ಮತ್ತು ಗ್ಯಾಸಸ್ ಬಂದಿರ್ತದೆ. ಸೊ ವ್ಯಾಲ್ಕೆನೋದಿಂದ ಏನಾಗುತ್ತೆ, ಇಟ್ಸ್ ದ ಅರ್ತ್ ಕ್ರಸ್ಟ್ ಥ್ರೂ ವಿಚ್ ದ ಮೋಲ್ಟನ್ ಮಟೀರಿಯಲ್ ಹೊರಗೆ ಬರ್ತದೆ, ಲಾವಾ ಅನ್ನೋದು ರೆಡ್ ಕಲರ್. ಸಿಮಿಲರ್ಲಿ ವೆನ್ ದ ಲಿಥೋಸ್ಫೆರಿಕ್ ಪ್ಲೇಟ್ಸ್ ಮೂವ್ ದ ಸರ್ಫೇಸ್ ಆಫ್ ದ ಅರ್ತ್ ವೈಬ್ರೇಟ್ಸ್. ಇದು ಇಂಟೀರಿಯರಲ್ಲಿ ಆಗೋದು. ಈಗ ಮತ್ತೆ ಮೂವ್ ಆದಾಗ ಏನಾಗುತ್ತೆ, ದ ಸರ್ಫೇಸ್ ಆಫ್ ದ ಅರ್ತ್ ವೈಬ್ರೇಟ್ ಆಗುತ್ತೆ. ಸರ್ಫೇಸ್ ಆಫ್ ದ ಅರ್ತ್ ದ ವೈಬ್ರೇಷನ್ ಕ್ಯಾನ್ ಬಿ ಟ್ರಾವೆಲ್ ಆಲ್ ಅರೌಂಡ್ ದ ಅರ್ತ್. ದೀಸ್ ವೈಬ್ರೇಷನ್ಸ್ ಆರ್ ಕಾಲ್ಡ್ ಅರ್ತ್ ಕ್ವೇಕ್. ಮತ್ತೇನಾಗುತ್ತೆ, ಅರ್ತ್ ಕ್ವೇಕು ಆಗುತ್ತೆ. ಒಳಗಾಗೋದು ಅಂದರೆ ಅರ್ತಿನ ಒಳಗೆ ಒಂದೇ ವ್ಯಾಲ್ಕನೋಸ್ ಪ್ರೊಡ್ಯೂಸ್ ಮಾಡುತ್ತೆ, ಆನಂತರ ಅರ್ತ್ ಕ್ವೇಕ್ ಆಗುತ್ತೆ. ದ ಪ್ಲೇಸ್ ದ ಕ್ರಸ್ಟ್ ವೇರ್ ದ ಮೂವ್ಮೆಂಟ್ ಸ್ಟಾರ್ಟ್ಸ್ ಇಸ್ ಕಾಲ್ಡ್ ಫೋಕಸ್.
ಈಗ ಇಲ್ಲಿ ಅರ್ಥಕ್ವೇಕ್ ಆಗ್ತಾ ಇದೆ ಅಂದರೆ ಈ ಜಾಗದಕ್ಕೆ ನಾವು ಫೋಕಸ್ ಅಂತೀವಿ. ಅದರದ್ದೇ ಮೇಲೆ ಅಲ್ಲಿಗೆ ನಿಯರರ್ ಇರೋ ಭಾಗಕ್ಕೆ ನಾವು ಎಪಿಸೆಂಟರ್ ಅಂತ ಹೇಳ್ತೀವಿ. ಇದೆಲ್ಲ ಸ್ವಲ್ಪ ದೂರ ಇರೋ ಭಾಗ, ಇಲ್ಲಿ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಈ ಫೋಕಸ್ ಎಲ್ಲಾಗಿರ್ತದೆ ಆ ಎಪಿಸೆಂಟರ್ ಜಾಗದಲ್ಲಿ ತುಂಬ ಎಫೆಕ್ಟ್ ಆಗಿರ್ತದೆ. ದ ಪ್ಲೇಸ್ ದ ಕ್ರಸ್ಟ್ ವೇರ್ ದ ಮೂಮೆಂಟ್ ಸ್ಟಾರ್ಟ್ ಇಸ್ ಕಾಲ್ಡ್ ದ ಫೋಕಸ್ ಅಂಡ್ ದ ಪ್ಲೇಸ್ ಆನ್ ವಿಚ್ ದ ಸರ್ಫೇಸ್ above the focus where the starts is, we call it, where the earthquake starts is the part of focus. The above the focus is epicenter, as the waves epicenter. Above the focus is epicenter. Vibrations travels towards the epicenter waves. ಇಲ್ಲಿಗೆ ಬರುತ್ತೆ. ಗ್ರೇಟೆಸ್ಟ್ ಡ್ಯಾಮೇಜ್ ಈಸ್ ಯೂಶ್ವಲಿ ಕ್ಲೋಸೆಸ್ಟ್ ಟು ದ ಎಪಿಸೆಂಟರ್. ಗ್ರೇಟ್ ಡ್ಯಾಮೇಜ್ ಎಲ್ಲಾಗುತ್ತೆ ಕ್ಲೋಸ್ ಎಪಿಸೆಂಟರಿನ ಹತ್ರ ಎಲ್ಲಿದೆ ಅಲ್ಲೆಲ್ಲ ಆಗುತ್ತೆ. ಆ್ಯಂಡ್ ದ ಸ್ಟ್ರೆಂತ್ ಆಫ್ ದ ಅರ್ಥಕ್ವೇಕ್ ಡಿಕ್ರೀಸಸ್ ಅವೇ ಫ್ರಮ್ ದ ಸೆಂಟರ್. ಇಲ್ಲೆಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಜಾಸ್ತಿ ಸ್ಟ್ರೆಂತ್ ಇರಲ್ಲ. ಅಂದರೆ ಅಲ್ಲಿ ದೂರ ಜಾಗದಲ್ಲಿ ಅಷ್ಟು ಹಾನಿ ಆಗಲ್ಲ. ಎಲ್ಲಿ ಫೋಕಸ್ಸಿನ ಮೇಲೆ ಎಪಿಸೆಂಟರ್ ಇದೆ ಆ ಜಾಗದಲ್ಲಿ ತುಂಬ ಹಾನಿ ಆಗುತ್ತೆ. ಆಲ್ದೋ ಅರ್ಥಕ್ವೇಕ್ಸ್ ಕೆನಾಟ್ ಬಿ ಪ್ರಿಡಿಕ್ಟೆಡ್. ಅರ್ಥಕ್ವೇಕನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹಿಂದಿನ ಕಾಲದ ಜನರು ಯಾವ ಥರ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ದ ಇಂಪ್ಯಾಕ್ಟ್ ಕ್ಯಾನ್ ಸರ್ಟನ್ಲಿ ಮಿನಿಮೈಸ್ ಇಫ್ ವಿ ಆರ್ ಪ್ರಿಪೇರ್ಡ್ ಫಾರ್ ಬಿಫೋರ್ ಹ್ಯಾಂಡ್. ಮೊದಲೇ ಗೊತ್ತಿದ್ರೆ ನಾವು ಪ್ರಿಪೇರ್ ಆಗ್ಬೋದು, ಬಟ್ ಇದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸಮ್ ಕಾಮನ್ ಅರ್ಥಕ್ವೇಕ್ ಪ್ರಿಡಿಕ್ಷನ್ಸ್ ಮೆಥಡ್ ಅಡಾಪ್ಟೆಡ್ ಲೋಕಲಿ ಬೈ ದ ಪೀಪಲ್ ಇನ್ಕ್ಲೂಡ್ ದಿ ಸ್ಟಡಿಂಗ್ ದ ಆನಿಮಲ್ಸ್ ಬಿಹೇವಿಯರ್. ಫಿಶ್ ಇನ್ ದ ಪಾಂಡ್ಸ್ ಗೆಟ್ ಅಜಿಟೇಟೆಡ್, ಸ್ನೇಕ್ಸ್ ಕಮ್ ಟು ದ ಸರ್ಫೇಸ್. ಏನು ಮಾಡ್ಬೋದು ಇದರಿಂದ ಆನಿಮಲ್ಸ್ ಅಂತ ತಿಳ್ಕೊಬೋದು. ಫಿಶ್ ಪಾಂಡಲ್ಲಿ ಅಜಿಟೇಟ್ ಆಗ್ತಾ ಇರ್ತದೆ, ಅಂದರೆ ತುಂಬ ಚೆಲ್ಲಾಟ ಆ ಥರ ಆಗ್ತಾ ಇರ್ತದೆ. ನೆಕ್ಸ್ಟ್ ಸ್ನೇಕ್ಸ್ ಏನು ಮಾಡ್ತದೆ, ಸರ್ಫೇಸಿಗೆ ಬರ್ತದೆ. ಆ ವೈಬ್ರೇಷನ್ ಕೇಳಿ ಸರ್ಫೇಸ್ ಹತ್ರ ಬಂದುಬಿಡ್ತದೆ ಅಂದ್ಕೊಂಡು. So next, major landforms. So in the major landforms, the landscape is being continuously worn away by two processes, weathering and erosion. ಈಗ ಲ್ಯಾಂಡ್ಸ್ಕೇಪ್ ಅಂದರೆ ಭೂದೃಶ್ಯ. ಇದೇನಾಗುತ್ತೆ, ಕಂಟಿನ್ಯೂಲಿ ವಾರ್ನ್ ಅವೇ ಬೈ ದ ಟೂ ಪ್ರೊಸೆಸ್. ಅಂದರೆ ವಾರ್ನ್ ಅಂದರೆ ಸಣ್ಣದಾಗಿ ಸವಿತಾ ಬರ್ತದೆ ನೋಡ್ರಿ, ಆ ಥರ. ವೆದರಿಂಗ್ ಮತ್ತು ಇರೋಷನ್ ಇಂದ ಸವಿತಾ ಆಗುತ್ತೆ. ವೆದರಿಂಗ್ ಇಸ್ ದ ಬ್ರೇಕಿಂಗ್ ಅಪ್ ಆಫ್ ದ ರಾಕ್ಸ್ ಆನ್ ದ ಅರ್ತ್ ಸರ್ಫೇಸ್. ವೆದರಿಂಗ್ ಅಂದರೆ ಬ್ರೇಕಿಂಗ್, ಕಟ್ ಆಗುತ್ತೆ, ಬ್ರೇಕಿಂಗ್ ಆಫ್ ದ ರಾಕ್ಸ್ ಆನ್ ದ ಅರ್ತ್ ಸರ್ಫೇಸ್. ಎರೋಷನ್ ಈಸ್ ವೇರಿಂಗ್ ಅವೇ ದ ಲ್ಯಾಂಡ್ಸ್ಕೇಪ್ ಬೈ ದ ಡಿಫ್ರೆಂಟ್ ಏಜೆಂಟ್. ಎರೋಷನ್ ಯಾವುದರಿಂದ ಆಗುತ್ತೆ, ಡಿಫ್ರೆಂಟ್ ಏಜೆಂಟಿಂದ ಆಗುತ್ತೆ. ಲೈಕ್ ವಾಟರ್, ವಿಂಡ್, ಐಸ್, ಇದರಿಂದ ಆಗುತ್ತೆ. ದ ಎರೋಡೆಡ್ ಮಟೀರಿಯಲ್ ಈಸ್ ಕ್ಯಾರಿಡ್ ಅವೇ ಬೈ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಬೈ ದ ವಾಟರ್, ವಿಂಡ್ ಎಕ್ಸೆಟ್ರಾ. ಈ ಎರೋಷನ್ ಆದಾಗ ಆ ಮಟೀರಿಯಲ್ಸ್ ಏನಾಗುತ್ತೆ, ಕ್ಯಾರಿಡ್ ಆಗುತ್ತೆ. ಯಾವುದರಿಂದ, ವಾಟರಿಂದ, ವಿಂಡಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆ್ಯಂಡ್ ಇವೆಂಚುಲಿ ಡೆಪಾಸಿಟ್, ಮತ್ತೆ ಕ್ಯಾರಿ ಆದ್ಕೊಳ್ಳಿ ಒಂದು ಕಡೆ ಹೋಗಿ ಡೆಪಾಸಿಟ್ ಆಗುತ್ತೆ. ಸೊ ದಿಸ್ ಪ್ರೋಸೆಸ್ ಆಫ್ ಎರೋಷನ್ ಈಸ್ ಡೆಪಾಸಿಷನ್ ಕ್ರಿಯೇಟ್ ದ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಈಗ ಈ ಪ್ರೋಸೆಸ್ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ, ರಿವರಿಗೆ ಹೇಗಾಗುತ್ತೆ, ಆನಂತರ ಐಸಲ್ಲಿ ಹೇಗಾಗುತ್ತೆ, ಡೆಸರ್ಟಲ್ಲಿ ಹೇಗಾಗುತ್ತೆ ಅಂತ ಲೆಟ್ಸ್ ಕಂಟಿನ್ಯೂ ದಿಸ್ ಲೆಸನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಥ್ಯಾಂಕ್ ಯು ಚಿಲ್ಡ್ರನ್.